ಕಾಲ್ ಕೆಜಿ 40 100 20 ಕಾಲ್ ಕೆಜಿ 40 ಕಾಲ್ ಕೆಜಿ 40 ಕಾಲ್ 40 55 अर्धा केजी 200 ಸಾಮಕ್ಕೆ 10 ರೂಪಾಯಿ ಕೆಜಿಗೆ 10 ಸೊಪ್ಪೆಂಗೆ ಚೆನ್ನಾಗೈತೆ ನೋವು ಇದೆಷ್ಟು ಕಾಲ್ ಕೆಜಿ 20 ಕಡಿಮೆ ಇಲ್ವಾ ಇನ್ನೂ ಎಷ್ಟು ಕಮ್ಮಿ ಕಮ್ಮಿ ಅಣ್ಣ ಕಾಲ್ ಕೆಜಿ 20 ಇನ್ನೂ ಎಷ್ಟು ಕಮ್ಮಿ ಕಮ್ಮಿ ನೀವು ಹೇಳಿ ಅವನಿದ್ದೀರ ಪ್ರೀಸ್ ಹೋಗುವೇನು ನೋಡಿ ಫ್ರೆಂಡ್ಸ್, ಸಿಟಿಯಿಂದ ಬಂದೆ. ಸುಮಾರು ಎಷ್ಟು ಗಂಟೆ ಆಗಿದೆ ಅಂತ ಇವಾಗ ನಾನು ತೋರಿಸ್ತೀನಿ ನಿಮಗೆ. ಮಧ್ಯಾಹ್ನ 3 ಗಂಟೆಲಿ ಹೋಗಿದ್ದಕ್ಕೆ ಇವಾಗ 7 ಗಂಟೆಗೆ ಮನೆಗೆ ಬಂದಿದ್ದೀನಿ. ಹಾಗೆ ಟೈಮ್ ಕೂಡ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 7 ಗಂಟೆ ಆಗಿದೆ. 7 ಗಂಟೆಗೆ ಬಂದಿದ್ದೀನಿ ನಾನು ಹೂ ತೊಗೊಂಡು. ನೋಡಿ, ಮಲ್ಲಿಗೆ ಹೂ ತೊಗೊಂಡು ಬಂದಿದ್ದೀನಿ. ಹಾಗೆ ಕನಕಾಂಬರ ತೊಗೊಂಡು ಬಂದಿದ್ದೀನಿ. ಇದು ಕಟ್ಟಬೇಕು ಇವಾಗ. ಕಟ್ಟಿ ಮಲ್ಲಿಗೆ ಹೂ ಇವತ್ತು 480 ಮತ್ತು 600 ರೂಪಾಯಿ ಎರಡು ಥರನೂ ಇತ್ತು. ಶಾವಂತಿಗೆ ಹೂ ಮಾತ್ರ KG 10 ರೂಪಾಯಿ ಇತ್ತು. ಕನಕಾಂಬರ ಕೂಡ ರೈಟ್ ಕಮ್ಮಿ ಇದೆ. ಆದರೆ ಮಲ್ಲಿಗೆ ಮಾತ್ರ 600 ರೂಪಾಯಿ KG ಇದೆ. ನಮಗೆ ವ್ಯಾಪಾರಕ್ಕೆ ಬರೀ ಮಲ್ಲಿಗೆ ಹೂವನ್ನೇ ಜಾಸ್ತಿ ಬೇಕು. ಯಾಕಂದರೆ ಹೊರಗಡೆ ಮುಡ್ಕೊಂಡು ಹೋಗೋರು ಹೆಣ್ಮಕ್ಳಿಗೆ ಮಲ್ಲಿಗೆ ಹೂವನ್ನೇ ಕೇಳ್ತಾರೆ. ಅದರಿಂದ ಮಲ್ಲಿಗೆ ಹೂ ತಂದಿದ್ದೀನಿ. ಹಾಗೆ ಸ್ವಲ್ಪ ಕನಕಾಂಬರ ತೊಗೊಂಡು ಬಂದಿದ್ದೀನಿ.
ನೋಡಿ ಕನಕಾಂಬರ ಕೂಡ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇದು 2 ದಿನ ಇಟ್ಕೊಬೋದು ಕನಕಾಂಬರನ. ಮಲ್ಲಿಗೆ ಹೂ ಮಾತ್ರ ಇಟ್ಕೊಳಕ್ಕಾಗಲ್ಲ, ಇವತ್ತು ಕಟ್ಟಿ ನಾಳೆನೇ ವ್ಯಾಪಾರ ಮಾಡಬೇಕು. ಇದನ್ನು ಮಾತ್ರ ಇಟ್ಕೊಳಕ್ಕಾಗಲ್ಲ, ಒಂದಿನ ಇಟ್ಕೊಳಕ್ಕಾಗಲ್ಲ. ಬೆಳಗ್ಗೆ ವ್ಯಾಪಾರ ಆಗಿಲ್ಲ ಅಂದರೆ ಇದು ವೇಸ್ಟ್ ಆಗುತ್ತೆ. ಹೂವು ವ್ಯಾಪಾರ ಮಾಡ್ಕೊಂಡು ಬರಬೇಕು. ಮಲ್ಲಿಗೆ ಹೂವು ಬಿಸಿಲಲ್ಲಿ ನಿಂತ್ಕೋತೀವಲ್ವ, ವಾಪಸ್ ತಂದರೆ ಅದು ವೇಸ್ಟು, ಡಸ್ಟ್ಬಿನ್ಗೆ ಹಾಕಬೇಕು. ಅದನ್ನು ಕನಕಾಂಬರ ಇಟ್ಕೊಂಡ್ರೆ ಇಟ್ಕೊಬೋದು. ಈ ರೀತಿ ಇದೆ. ನೋಡಿದ್ರಲ್ವ ಫ್ರೆಂಡ್ಸ್, 3 ಗಂಟೆಯಿಂದ 7 ಗಂಟೆ ಆಗಿದೆ ನಾನು ಮನೆಗೆ ಬರೋದು. ಊಟ ಮುಗಿಸ್ಕೊಂಡು ಹೋಗಿದೆ. ಈಗ 7 ಗಂಟೆ. ಇವಾಗ ಕಾಫಿ ಗಿಫಿ ಮಾಡ್ಕೊಂಡು ಕುಡಿದ್ಬಿಟ್ಟು, ಹೂವು ಸ್ವಲ್ಪ ಬಿಸಿ ಇತ್ತು ಅಂತ ಹೇಳಿದ್ದೀನಿ, ಸುರಿದಿದ್ದೀನಿ ಕೆಳಗಡೆ ಆರೋದಕ್ಕೆ ಅಂತ ಹೇಳಿ. ಇದನ್ನು ಇವಾಗ 7 ಗಂಟೆಗೆ ಕೂತಿದ್ದೀನಿ ಕಟ್ಟೋದಕ್ಕೆ. 11 ಗಂಟೆ 12 ಗಂಟೆ ಆಗುತ್ತೆ ಕಟ್ಟೋದು. ಇದನ್ನು ಕಟ್ಟಿ ಇಟ್ಬಿಟ್ಟು ಮಲಿಕೊಬೇಕು ನಾನು ಊಟ ಮುಗಿಸಿ. ಮತ್ತು ಬೆಳಗ್ಗೆ ಎದ್ದು ಮಾಮೂಲಿ ಯಥಾಸ್ಥಿತಿ ನಾನು ಬೇಗನೆ ಎದ್ದು ನನ್ನ ಮನೆ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಕಾಲೇಜ್ಗೆಲ್ಲ ಕಳಿಸಿ ನಾನು ಕೂಡ ವ್ಯಾಪಾರಕ್ಕೆ ಹೊರಡಬೇಕು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.